ಕಾಂಗ್ರೆಸ್ ಪಾಳ್ಯದಲ್ಲಿ ಗರಿಗೆದರು ಬಿಟ್ಟಿದೆ ಈಗ ಬಹಳ ದೊಡ್ಡ ಮಟ್ಟದ ರಾಜಕೀಯ ಚಟುವಟಿಕೆಗಳು. ಕಾಂಗ್ರೆಸ್ ಪಾಳ್ಯದಲ್ಲಿ ಗರಿಗೆದರಿದೆ ಈಗ ರಾಜಕೀಯ ಆಕ್ಟಿವಿಟೀಸ್ಗಳು ಫುಲ್ ಅಲರ್ಟ್ ಹಾಕಿದ್ದಾರೆ. ಡಿಕೆ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಟೀಮ್ ಈಗ ಅಲರ್ಟ್ ಆಗಿಬಿಟ್ಟಿದೆ. ಇವತ್ತು ದೆಹಲಿಗೆ ಸಚಿವ ಎಚ್.ಸಿ. ಮಹದೇವಪ್ಪನವರು ಹೋಗ್ತಾರೆ. ಸಂಜೆ 4:30ಕ್ಕೆ ದೆಹಲಿಗೆ ತೆರಳಿದ್ದಾರೆ ಸಚಿವರು. ಮಹದೇವಪ್ಪನವರು ಹೋಗ್ತಿದ್ದಾರೆ. ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆಯನ್ನು ಮುಗಿಸಿ ಇತ್ತ ಬರ್ತಿದ್ದಂತೆ ಈ ಭಾಗದಲ್ಲಿ ಮುಖ ಮಾಡ್ತಿದ್ದಂತೆ ಈಗ ಸಿಎಂ ಟೀಮಿಂದಲೂ ಕೂಡ ನಾಯಕರು ಹೊರಡ್ತಿದ್ದಾರೆ. ಸಂಜೆ 4:30ಕ್ಕೆ ಅವರಿಗೆ ಫ್ಲೈಟ್ ಇದೆ, ದೆಹಲಿಗೆ ಹೊರಡ್ತಿದ್ದಾರೆ. ನಾಳೆ ಕೇಂದ್ರ ಸಚಿವರ ಜೊತೆಯಲ್ಲಿ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಎಲ್ಲಾದ್ರೂ ಅವಕಾಶ ಸಿಕ್ಕರೆ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿ ಸುಮ್ಮನೆ ಇರ್ತಾ ಇಲ್ಲ. ಒಂದು ಕಡೆಯಲ್ಲಿ ಮಾಧ್ಯಮ ಸೃಷ್ಟಿ ಏನೂ ಇಲ್ಲ, ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇದ್ರು ಕೂಡ ಈಗ ಮುನ್ನೆಲೆಗೆ ಬಂದಿರೋ ವಿಚಾರ ಸಣ್ಣ ಪುಟ್ಟದಲ್ಲ. ಈ ಶಾಸಕರ ಬೆಂಬಲದ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಕಾದು ನೋಡುವ ತಂತ್ರ ಇನ್ನೇನು ವರ್ಕೌಟ್ ಆಗಲ್ಲ ಅನ್ನೋ ಮಟ್ಟಿಗಿದೆ. ಅಶೋಕ್ ಪಟ್ಟಣ್ ಸೇರಿದಂತೆ ಹಿರಿಯ ಕಾಂಗ್ರೆಸ್ಸಿನ ನಾಯಕರೇ ಬದಲಾವಣೆಯ ಮಾತುಗಳನ್ನ ಬಹಿರಂಗವಾಗಿ ಆಡ್ತಿರೋ ನಡುವೆನೇ ಈಗ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಮಹದೇವಪ್ಪನವರು ದೆಹಲಿಗೆ ಭೇಟಿ ಕೊಡ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಮಾರ್ಧನಿಸ್ತಾ ಇದೆ. ಕ್ಯಾಬಿನೆಟ್ ರೀಶಫಲ್, ಎಕ್ಸ್ಪಾನ್ಷನ್, ಈ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆಗಳಾಗ್ತಿದೆ. ಸಂಪುಟ ಪುನರ್ರಚನೆಯ ಬಗ್ಗೆ ಶಾಸಕ ಷಡಕ್ಷರಿ ಅವರು ಒಂದಿಷ್ಟು ಸುಳಿವು ಕೊಟ್ಟಿದ್ದಾರೆ. ಹೊಸಬರಿಗೆ ಅವಕಾಶವನ್ನ ನೀಡಿ ಅಂತ ಕೇಳಿದ್ದೇವೆ. ಮತ್ತೊಂದಿಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಈಗ ಸಂಪುಟ ಪುನರ್ರಚನೆಯ ವಿಚಾರವಾಗಿನೇ ಈಗಾಗಲೇ ಮೊದಲ ಬಾರಿ ಗೆದ್ದಂತ ಶಾಸಕರು ಯಾರ್ಯಾರಿದ್ದಾರೆ, ನಮಗೂ ಕೂಡ ಒಂದು 5 ಜನರಿಗೆ ಅವಕಾಶ ಕೊಡಿ ಅಂತ ಒಂದು 30 ಜನ ಕಳೆದ ಬಾರಿನೇ ಪತ್ರ ಎಲ್ಲ ಬರೆದಿದ್ರು. ನಂತರ ಹಿರಿಯ ಶಾಸಕರು 3-4 ಬಾರಿ ಗೆದ್ದಂಥವರೆಲ್ಲ ದೆಹಲಿಗೆ ಹೋಗಿದ್ರು, ಹೋಗಿ ಬಂದ್ರು, ಅಯೋಧ್ಯೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದ್ರು. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಸಿಕ್ಕಿಲ್ಲ. ಆದರೆ ಈ ನಡುವೆ ಅಂದ್ರೆ ಇನ್ನೇನು ಬೈ ಎಲೆಕ್ಷನ್ ರಿಸಲ್ಟ್ ಬಂದೇ ಬಿಡುತ್ತೆ, ಮೇ ಮೊದಲ ಅಥವಾ 2ನೇ ವಾರದಲ್ಲಿ ಕ್ರಾಂತಿ ಆಗುತ್ತೆ ಎನ್ನುವಂತ ಸುಳಿವಿನ ಚರ್ಚೆ ನಡುವೆ ಸಂಪುಟ ಪುನರ್ರಚನೆಯ ಬಗ್ಗೆ ಶಾಸಕರಾಗಿರುವಂತ ಷಡಕ್ಷರಿ ಅವರು ಒಂದಿಷ್ಟು ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ನನಗೂ ಕೂಡ ಮಂತ್ರಿಗಿರಿ ಬೇಕು, ಹಕ್ಕು ಮಂಡಿಸಿದ್ದಾರೆ. ಈಗ 40 ವರ್ಷದ ನಿಷ್ಠೆಗೆ ನಮ್ಗೆ ಯಾವಾಗ ಫಲ ಸಿಗುತ್ತೆ? ಸಹಕಾರಿ ಈ ಖಾತೆಯ ಮೇಲೆ ಶಾಸಕ ಷಡಕ್ಷರಿ ಅವರು ಕಣ್ಣಿಟ್ಟಿದ್ದಾರೆ. ಯಾರು ರಾಜಣ್ಣ ಅವರಿಂದ ತೆರವಾಗಿರುವಂತ ಒಂದು ಪ್ರಮುಖವಾದಂತಹ ಹುದ್ದೆ, ಆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಒಂದಿಷ್ಟು ಸ್ಫೋಟಕ ಅಂಶವನ್ನ ಈ ಬಾರಿ ಹೊರಗಾಕಿದ್ರು. ಎಸಿಸಿ ಅಧ್ಯಕ್ಷರು ಅಂದ್ರೆ ನಾನು ಭರವಸೆ ಕೊಟ್ಟಿರೋ ಪ್ರಕಾರ ನಡ್ಕತೀವಿ ಅಂತ ಹೇಳಿದ್ದಾರೆ. ಸುರ್ಜೇವಾಲ ಅವರು ಹೇಳಿದ್ದಾರೆ. ಇದು ರಿಸಲ್ಟ್ ಬಂದ್ಮೇಲೆ ನಾವು ಕೇಳಿರ್ತಕ್ಕಂಥದ್ದು ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ಅಂತಲ್ಲ, ಹೊಸಬರು 20 ಜನಕ್ಕೆ ಅವಕಾಶ ಮಾಡ್ಕೊಂಡು ಕೇಳಿದೀವಿ. ಹೋದಾಗ ಅದಕ್ಕೆ ಸುರ್ಜೇವಾಲ ಅವರು ಒಪ್ಕೊಂಡಿದ್ದಾರೆ. ಇಟ್ ಈಸ್ ಮೈ ಕಮಿಟ್ಮೆಂಟ್, ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಇನ್ನು ಮೊದ್ಲು ಮಂತ್ರಿ ಯಾವಾಗ ಯಾಕದ ಹೇಳಿದೆ ಯಾವತ್ತು ಅಂದ್ರೆ ಅವತ್ತು ಇದೇ ಹೇಳಿದ್ದೆ. ಹಿಂದೆನೆ ನನ್ನ ಅನೌನ್ಸ್ ಮಾಡಿ ಸಹಕಾರಿ ಖಾತೆ ಅಂತಾನೆ ಗುರುತಿಸಿದ್ರು. ಅದರಿಂದ ಅವತ್ತು ಕೈ ಬಿಟ್ಟು ಹೋಗಿತ್ತು. ಅದರಿಂದ ಅದೇ ಕೊಡ್ಬೋದು ಅಂತ ನಾನು ಭಾವಿಸಿದೆ. ಎಸಿಸಿ ಅಧ್ಯಕ್ಷರು ಅಂದ್ರೆ ನಾನು ಭರವಸೆ ಕೊಟ್ಟಿರೋ ಪ್ರಕಾರ ನಡ್ಕತೀವಿ ಅಂತ ಹೇಳಿದ್ದಾರೆ. ಸುರ್ಜೇವಾಲ ಅವರು ಹೇಳಿದ್ದಾರೆ. ಇದು ರಿಸಲ್ಟ್ ಬಂದ್ಮೇಲೆ ನಾವು ಕೇಳಿರ್ತಕ್ಕಂಥದ್ದು ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ಅಂತಲ್ಲ, ಹೊಸಬರು 20 ಜನಕ್ಕೆ ಅವಕಾಶ ಮಾಡ್ಕೊಂಡು ಕೇಳಿದೀವಿ. ಹೋದಾಗ ಅದಕ್ಕೆ ಸುರ್ಜೇವಾಲ ಅವರು ಒಪ್ಕೊಂಡಿದ್ದಾರೆ. ಇಟ್ ಈಸ್ ಮೈ ಕಮಿಟ್ಮೆಂಟ್, ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಇನ್ನು ಮೊದ್ಲು ಮಂತ್ರಿ ಯಾವಾಗ ಯಾಕದ ಹೇಳಿದೆ ಯಾವತ್ತು ಅಂದ್ರೆ ಅವತ್ತು ಇದೇ ಹೇಳಿದ್ದೆ. ಹಿಂದೆನೆ ನನ್ನ ಅನೌನ್ಸ್ ಮಾಡಿ ಸಹಕಾರಿ ಖಾತೆ ಅಂತಾನೆ ಗುರುತಿಸಿದ್ರು. ಅದರಿಂದ ಅವತ್ತು ಕೈ ಬಿಟ್ಟು ಹೋಗಿತ್ತು. ಅದರಿಂದ ಅದೇ ಪೈಪೋಟಿ ಯಾರ್ಯಾರ ಮಾಡ್ಕೊಳ್ಳಿರಿ, ನನ್ನಕ್ಕೂ ನಾನು ಕೇಳ್ತಾ ಇದ್ದೀನಿ. ಈಗ ಅವರೆಲ್ಲ ಮಂತ್ರಿ ಆಗಿ ಹೋಗಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆನ ಅಥವಾ ವಿಸ್ತರಣೆ ಮಾಡ್ತಾರಾ? ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರ್ರಚನೆನಾ ಅಥವಾ ವಿಸ್ತರಣೆಯಾಗುತ್ತಾ ಅಂತ ರೀಶಫಲ್ ಮಾಡ್ತಾರಾ, ಎಕ್ಸ್ಪಾಂಡ್ ಮಾಡ್ತಾರಾ ಅನ್ನೋ ವಿಚಾರವಾಗಿನೇ ಶಾಸಕ ಅಶೋಕ್ ಪಟ್ಟಣ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದೇವೆ. ಮೇ 2 ಅಥವಾ 3ನೇ ವಾರದಲ್ಲಿ ಸಿಹಿ ಸುದ್ದಿ ಅನ್ನುವ ಸುಳಿವು ಕೊಟ್ಟಿದ್ದಾರೆ. ಬದಲಾವಣೆಯ ಮಾತನ್ನ ಸ್ವತಃ ಹಿರಿಯ ಶಾಸಕರೇ ಆಡ್ತಿದ್ದಾರೆ. ಈಗ ಸಂಪುಟ ಪುನರ್ರಚನೆಯಾಗುತ್ತೋ ವಿಸ್ತರಣೆಯಾಗುತ್ತೋ ಗೊತ್ತಿಲ್ಲ, ಆದ್ರೆ ದೆಹಲಿಗೆ ಹೋಗಿದ್ದೀವಿ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ. ಸುರ್ಜೇವಾಲಾ ಅವರು ಹೇಳಿದ್ದಾರೆ ಮೇ 1 ಅಥವಾ 2ನೇ ವಾರದಲ್ಲೇ ಒಂದು ಗುಡ್ ನ್ಯೂಸ್ ಸಿಗುತ್ತೆ, ಸಿಹಿ ಸುದ್ದಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಜೊತೆ ಮಾತನಾಡಿದ್ದಾರೆ. ಮತ್ತೊಮ್ಮೆ ಸಭೆ ಸೇರಲು ಶಾಸಕರೆಲ್ಲರೂ ಕೂಡ ಒತ್ತಾಯಿಸಿದ್ದಾರೆ. ಮತ್ತೆ 40 ಮಂದಿ ಹೈಕಮಾಂಡ್ ಭೇಟಿಗೆ ನಾವು ಹೋಗ್ತೀವಿ. ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕವೇ ದೆಹಲಿಯತ್ತ ಮುಖ ಮಾಡ್ತೀವಿ ಅನ್ನುವ ಒಂದಿಷ್ಟು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸುಮ್ಮನಿರೋದಿಲ್ಲ. ಈಗ ಏನು ನವೆಂಬರ್ ಅಲ್ಲ ಮೇನಲ್ಲೇ ಕ್ರಾಂತಿ ಆಗುತ್ತೆ, ಒಂದು ಬದಲಾವಣೆ ಇದೆಯೇನೋ ಅಂತ ಈ ಚರ್ಚೆಯ ನಡುವೆ ಈಗ ಈ ಶಾಸಕರ ಮಾತು ಮತ್ತಷ್ಟು ಪುಷ್ಟಿ ಕೊಡ್ತಿದೆ. ನಾವು ಈಗ ಹೋದಾಗ ಸುರ್ಜೇವಾಲಾ ಅವರು ಮೇ 2nd ವೀಕ್ ಆ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಅವರು ಕೂಡ ಆಯಿತು, ನಮ್ಮ ಗಮನ ತೆಗೆದಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈ ಮೊದಲೇನೆ ಒಂದು ಮೀಟಿಂಗ್ ಸೇರ್ಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ, ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಲಿ ಯಾವ ಡೇಟ್ ಹೋಗುವಂತ. ಬಟ್ 4ನೇ ತಾರೀಕು ಆದ್ಮೇಲಂತೂ ಫಸ್ಟ್ ವೀಕ್ ಆದ್ಮೇಲೆ 2nd ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ಮೇ 15ಕ್ಕೆ ಬಂಡೆಯ ಹುಟ್ಟು ಹಬ್ಬ, ಅದು ಭರವಸೆಯ ಸಂಭ್ರಮ. ಮೇ 15ನೇ ತಾರೀಕಿನಂದು DK ಶಿವಕುಮಾರ್ ಅವರ ಹುಟ್ಟು ಹಬ್ಬ, ಅದು ಭರವಸೆಯ ಸಂಭ್ರಮ. ಅಂದು ಹೈಕಮಾಂಡ್ ಶಕ್ತಿ ಕೊಡುತ್ತೆ ಅನ್ನುವಂತ ಭರವಸೆ ಇದೆಯಂತೆ. ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಕುಣಿಗಲ್ ರಂಗನಾಥ್ ಅವರು. ಹುಟ್ಟು ಹಬ್ಬ ದಿನದಂದೇ ಶುಭ ಸುದ್ದಿ ಬರುತ್ತೆ, ಹೈಕಮಾಂಡ್ ನಾಯಕರು ಒಂದು ನಿರ್ಧಾರವನ್ನ ಮಾಡೇ ಮಾಡ್ತಾರೆ ಎನ್ನುವಂತ ಸುಳಿವು ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನಿದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಭಗವಂತನ ಫಲ ಇದೆ. ಅದೇ ರೀತಿ DKಶಿ ಕೂಡ ತಮ್ಮ ಕೆಲಸ ಮಾಡಿದ್ದಾರೆ. DKಶಿ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಹೈಕಮಾಂಡ್ ಒಂದು ಅವಕಾಶವನ್ನ ಕೊಡುತ್ತೆ. ಅದು ಕೂಡ ಇನ್ನೇನು ಅವ್ರ ಹುಟ್ಟುಹಬ್ಬ ಬರುತ್ತಲ್ಲ ಮೇ 15ಕ್ಕೆ, ಅವತ್ತೇ ಶುಭ ಸುದ್ದಿಗಳು ಸಿಗುತ್ತೆ. ಪ್ರಾರ್ಥನೆ ಎನ್ನುವ ಮಾತನ್ನ ಬಹಳ ನಂಬಿಕೆ ಇಟ್ಟಿದ್ರು DK. ಅದರಂತೆ ಈಗ ಶಾಸಕ ರಂಗನಾಥ್ ಅವರು ಮಾತನಾಡಿದ್ದಾರೆ. ಈಗ ನೀವು ಕೇಳ್ತಾ ಇದ್ದೀರಿ ಎಷ್ಟು ಜನ ಶಾಸಕರು ಇದ್ರ ಬಯಸ್ತಾರೆ ಅಂತ ಅಂದ್ಬಿಟ್ಟು, ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 8 ವರ್ಷ ಆಗಿದೆ. ಅವರು ಸಹ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಉತ್ತಮವಾದಂತ ಒಂದು ಆಯವ್ಯಯ ಬಜೆಟ್ಗಳನ್ನು ಕೊಟ್ಟು ಒಳ್ಳೆ ಹೆಸರು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಸಹ ಸ್ಥಾನವನ್ನು ತುಂಬಬೇಕು ಅಂತ ಕೆಲವರು ಆಸೆಲಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ರೀ, ಅದು ನಿಮ್ಗೆ ಇದೆಲ್ಲ ಹೈಕಮಾಂಡರ್ ತೆಗೆದುಕೊಂಡಂತ ನಿರ್ಧಾರದಲ್ಲಿ ಪೂರಕವಾಗಿ ಅವರು ಶಾಸಕರನ್ನ ಭೇಟಿ ಮಾಡಿ ಅವರು ಸಹ ಒಪಿನಿಯನ್ ತೆಗೆದುಕೊಳ್ಳುವಂಥದ್ದು ಏನೇನ್ ಬೇಕು ಮಾಡ್ತಾರೆ. ಅದೇನಿದೆ ಒಳ್ಳೆ ನಿರ್ಧಾರಗಳನ್ನ ಹೈಕಮಾಂಡರ್ ತೆಗೆದುಕೊತಾರೆ. ಅವ್ರೇನ್ ತಗೋತಾರೆ ನಾವೆಲ್ಲ ತಲೆ ಬಾಗಿ ಶಿರಸ ವಹಿಸಿ ಕೆಲಸ ಮಾಡೋದನ್ನ ಬಿಟ್ರೆ, ಇವತ್ತು ನನಗೆ 28 ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಮತ್ತೊಮ್ಮೆ ಸೆಕೆಂಡ್ ಗ್ಯಾರಂಟಿಗಳು ಇದೆ ನಮ್ಮಲ್ಲಿ. ಅದನ್ನ ಜನ ಕೊಡುವಂಥದ್ದನ್ನ ಎಲ್ಲ ಆಲ್ರೆಡಿ ನಮ್ಮ ಅಧ್ಯಕ್ಷರು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ಅನೌನ್ಸ್ ಮಾಡಿ ಉತ್ತಮವಾದಂತ ಒಂದು ಸರ್ಕಾರವನ್ನ. ಸಿದ್ದು DK ವರಿಷ್ಠರ ಮಧ್ಯೆ ಒಪ್ಪಂದ ಆಗೇ ಬಿಟ್ಟಿದೆ ಅಂತ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದು DK ವರಿಷ್ಠರ ನಡುವೆ ಒಪ್ಪಂದ ಆಗಿಬಿಟ್ಟಿದೆ. ಇದು ಕಾಂಗ್ರೆಸ್ ಶಾಸಕರೇ ಕೊಟ್ಟಿರುವಂತ ಹೇಳಿಕೆ. ಗುಬ್ಬಿಯ ಶಾಸಕ SR ಶ್ರೀನಿವಾಸ್ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಯನ್ನ. DK ಬ್ರದರ್ಸ್ ಗಟ್ಟಿ ಧ್ವನಿಯಲ್ಲೇ ಕೇಳ್ತಾರೆ ಅಂತಂದ್ರೆ ಒಪ್ಪಂದ ಆಗಿದೆ, ಏನೋ ಒಪ್ಪಂದ ಆಗಿದೆ ಅನ್ನುವಂತ ಅರ್ಥ ಆಗ್ಬಿಡುತ್ತೆ. ಅವ್ರು ಹಾಗೆ ಕೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಪ್ಪಂದದ ಮಾತು ಸತ್ಯ ಹಂಗೇ ಇದೆ, ಅದೇ ಅರ್ಥದಲ್ಲೇ ಇದೆ ಅಂತ ಶಾಸಕರಾಗಿರುವಂತ ಶ್ರೀನಿವಾಸ್ ಈಗ ಹೇಳ್ತಿದ್ದಾರೆ. ನೋಡಿ, ಅವರಿಬ್ರು ಕೇಳ್ತಿದ್ದಾರೆ, ಹಾಗಾದ್ರೆ ಏನೋ ಒಪ್ಪಂದಗಳು ನಡೆದೇ ಇದೆ. ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ CM DCM ಪಾತ್ರ ಬಹಳ ಮುಖ್ಯ. ಜೊತೆಯಲ್ಲಿ ಶ್ರೀನಿವಾಸ್ ಅವರಿಗೆ ಹೇಳ್ತಿರೋದು DK ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು ಅಂತ. DK ಪರವಾಗಿನೇ ಬ್ಯಾಟ್ ಬೀಸುವಂತ ಕೆಲಸ ಮಾಡಿದ್ದು ಇದು ಮತ್ತೊಂದಿಷ್ಟು ಕೋಲಾಹಲಕ್ಕೆ ಕಾರಣ ಆಗ್ತಿದೆ.
ಏನೋ ಮಾತಂಗೆ ಆಗುತ್ತೆ ಖಾತ್ರಿ ಅಂತೆಲ್ಲ ಮಾತಾಡಿದ್ದಾರೆ. ಗೊತ್ತಿಲ್ಲ ನನಗೆ. ನೀವು ಯಾವತ್ತು ಏನು ಕೇಳಿದ್ರು ನನಗೆ ಗೊತ್ತಿರಲ್ಲ. ಗೊತ್ತಿದ್ರೆ 100% ಹೇಳ್ತೀನಿ. ಅವರ ಹೈಕಮಾಂಡ್ ಹಂತದಲ್ಲಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಂತದಲ್ಲಿ ಏನೇನು ನಡೆದಿದೆಯೋ ಚರ್ಚೆಗಳು ನಮಗೆ ಅದ್ರ ಬಗ್ಗೆ ಇಲ್ಲ. ಅವರು ಡೆಲ್ಲಿಗೆ ಹೋಗ್ತಾರೆ ಅಂತಂದರೆ ಹೋಗ್ತಾ ಬರ್ತಾ ಇರೋದು ಸಹಜವಾಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ಬೇರೆ ಅರ್ಥ ಕಲಿಸೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೀನಿ. ತುಂಬ ಒಂದು ಆಸೆ ಇಟ್ಕೊಂಡು ಆಸೆ ಈಡೇರುತ್ತೆ ಸರ್. ಗೊತ್ತಿಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಆಸೆ ಈಡೇರುತ್ತೋ ಸಮಯ ಬಂದಾಗ ಅದಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಕೂಡ ಒಂದಿನ CM ಆಗಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲ, ನಾನು ಅಷ್ಟೊಂದು ಆಸೆ ಬಿಡಲ್ಲ. ಯಾವತ್ತು ನಾನು ಮಂತ್ರಿ ಆಗಬೇಕು ಅಂತಲೇ ಆಸೆ ಬೀಳಲ್ಲ. ಅಂದರೆ ಇನ್ನು CM ತಕ ಯಾಕೆ ಕನಸು ಕಾಣಕ್ಕೆ ಹೋಗೋಣ. ನಮ್ಮ ಯೋಗ್ಯತೆ ಎಷ್ಟೈತೋ ಅಷ್ಟಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಒಟ್ಟು ಈ ಸಂಪುಟ ಪುನರಚನೆಯಲ್ಲಿ ತಮಗೂ ಕೂಡ ಒಂದು ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಗೊತ್ತಿಲ್ಲ ನನಗೆ. ಅಪೀಲ್ ಮಾಡಿ. ಕೇಳಿಲ್ಲ, ನಾನು ಯಾರಿಗೂ ಅಪೀಲ್ ಮಾಡಿಲ್ಲ. ಖರ್ಗೆ ಅವರಿಗೆ ಏನಕ್ಕೆ ಹೋಗ್ತೀರಾ ಡೆಲ್ಲಿಗೆ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.